ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಸೊಸೈಟಿ ಹೊರಗಿದ್ರೆ ಪಲಾವ್ ಬಂತೈತೆ. ನಮ್ಮ ಶೆಟ್ರಿಗೆ ಒಂದು ಹಾಯ್ ಅಂತ ಹೇಳಿ ಶೆಟ್ರ್ ಕಡೆಗಿದ್ರೆ ಇಡ್ಲಿ ತಗೊಂಡಿರೋ ಇಡ್ಲಿ ತಿಂತಿದ್ರೆ ಅಟ್ಟಣಿಗೆ ಎಲ್ಲ ಚೆಕ್ ಮಾಡ್ಕೊಂಡು ಅದಾರ ಮೇಲಪ್ಪ ಅಂತಲಿ ರೆಡಿ ಮಾಡ್ಕೊಂತ ಮುನಿಪಾಲ್ಟಿ ಕಡೆಗಿದ್ರೆ ಏಪ್ರಿಲ್ ಡೇಟ್ ಇಟ್ಟಿತ್ತು. ಆದಷ್ಟು ಬೇಗ ಕೆಲಸ ಫಿನಿಷ್ ಮಾಡಿ ಕೊಡಿ ಅಂತ ಹೇಳ್ತಿದ್ರು. ಕಾರ್ ಕಡೆಗಿದ್ರೆ ಒಂದೊಂದೇ ರೂಮ್ ಇದೆ, ಕಾರಿ ಫಿನಿಷ್ ಮಾಡ್ಕೊಂತ ಸೀಲಿಂಗ್ ಎಲ್ಲ ಫಿನಿಷ್ ಮಾಡ್ಕೊಂತ ಬರ್ತಿದ್ರು. ನಮ್ಮ ಮಂಜಣ್ಣ ಕಡೆಗಿದ್ರೆ ಕರೆಂಟ್ ಇಲ್ಲ ಅಂತ ಹೇಳಿ ಕಾರ್ಗಾಸಾಗೆ ಹಲಗೆ ಕಟ್ ಮಾಡ್ತಿದ್ರು. ಅದಾರ ಮೇಲೆ ಗಾಡಿ ಮೇಲೆ ಹೋಗ್ಕೊಂಡು ಹಲಗೆ ಹೊಡೋ ಅಂತಲೇ ನಿಂತ್ಕೊಂಡ ಹಲಗೆ ಎಲ್ಲ ರೆಡಿ ಕಟ್ ಮಾಡಿ ಕೊಡೋಕ್ಕೆ ಮಂಜಣ್ಣಿಗೆ ಕರೆಂಟ್ ಇರಲಿಲ್ಲ. ಅದಾರ ಮೇಲೆ ಎಂತ ಮಾಡೋದಂತಲೇ ಹೇಳಿ ಆಚೆ ಸೀಟ್ ಗೀಟ್ ಬೋರ್ಡ್ ಎಲ್ಲ ಹೊಡ್ಕೊಂಬಂತಲೇ ರೆಡಿ ಮಾಡೋ ಅಂತಲೇ ಹೋಯ್ತು. ಅದಾರ ಮೇಲೆ ಕರೆಂಟು ಬಂತ ಹಲಗೆ ಗಿಲಿಗೆಲ್ಲ ಹೊಡೆದು ಫಿನಿಶ್ ಆಯಿತು. ಕರೆಂಟ್ ಬಪ್ಪರಿಗೆ ಇದೇ ಸೀಟ್ ಬೋರ್ಡ್ ಎಲ್ಲ ಹೊಡೆದು ರೆಡಿ ಮಾಡ್ಕೊಂತ ಇದೊಂದು 2-3 ಬದಿ ಹಲಗೆ ಹೊಡ್ಕೊಂಬಿತ್ತಷ್ಟೇ. ಅದು ಹೊಡೆದಾಗಿದ್ರೆ ಫಿನಿಶ್ ರೋಡ್ ಹಾಕೋ ಕೆಲಸ. ಅದು ಯಾವುದಕ್ಕೂ ಅಲ್ಲೊಂದು 3D ಪ್ಲ್ಯಾನ್ ಇತ್ತು. ಅದೆಲ್ಲ ಡಿಸೈನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅವ್ರ ಮನೆ ಪಾರ್ಟಿ ಕೇಳ್ಕೊಂಡು ಹೇಳ್ತಾ ಅಂತಲೇ ಹೇಳಿದ್ರು. ಅದಕ್ಕೆ ಹೊಡಿದೆ ಹಾಗೆ ಬಿಟ್ಟಿತ್ತು. ಅದಾದ್ಮೇಲೆ ಎದುರಿಗೆಲ್ಲ ಬೋರ್ಡ್ ಹೊಡ್ಕೊಂತ ಈಚೆ ಸೈಡ್ ಇದೆಲ್ಲ ಈ ಜೇನು ಹಾಕೊಂಡಾಗಿದ್ರೆ ಅಲ್ಲಿಂದ ಹೊಯ್ಲೇ ಇಲ್ಲ ಮರ್ರೆ ಅಲ್ಲೇ ಇರ್ತದೆ. ಅದಾದ್ಮೇಲೆ ಸೈಟಿಗೆ ಊಟ ಬಂತು. ಊಟ ಮಾಡ್ಕೊಂಬಂತಲೇ ಕೆಳಗಿಳಿತು. ಶೆಟ್ರ್ ಕಂಡಾಗಿದ್ರೆ ತರಕಾರಿ ಊಟ ಅಂತ ಸೇರ ನಮಗೆ ಮೀನೂಟ. ಇವತ್ತು ಊಟಕ್ಕೆ ಕಂಡಾಗಿದ್ರೆ ಒಳ್ಳೆ ಕೊಡಾಯಿ ಫ್ರೈ ಕೊಟ್ಟಿದ್ದ. ಅದು ಅಲ್ಲದೆ ಗೋಂಡ್ಲ ಮೀನು ಸಾರು ಕೊಟ್ಟಿದ್ದ. ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ಊಟ ಮಾಡ್ಕೊಂಡು ಮೇಪನ ಮೇಲೆ ಹತ್ತ ನಮ್ಮ ಶೆಟ್ರ್ ಬಾಟಮ್ ಹೊಡಿತಿದ್ರೆ ನಾನು ಇದಕ್ಕೆ ಸೀಟ್ ಗೀಟೆಲ್ಲ ಹೊಡುವ ಲಕ್ ಮಾಡೋಕ್ಕಮ್ಮ ಅಂತಲೇ ಕಾಣ್ತಿದ್ದೆ. ಆದರೆ ಮನೆ ಪಾಲ್ಟಿ ಕಂಡಾಗಿದ್ರೆ ಇಲ್ಲಿ ಎದುರು ಬದಿಗೂ ಸನ್ಸೆಟ್ ಬೇಕಂತ ಅಂತಲೇ ಹೇಳ್ತಿದ್ದೆ. ಅದಾರ ಮೇಲೆ 6 ಗಂಟೆ ಆಯಿತು. ಅಲ್ಲಿಂದ ಸೀದಾ ಗಡ್ಡಿ ಪ್ಯಾಟಿ ಬಂದಾಗಿದ್ರೆ ಒಂದು ಸಣ್ಣ ಬಳ್ಳಿ ಮೇಲೆ ಕುಡಿತಿತ್ತು. ಒಂದೇಶ್ವರ ದೀಪ 2 ದಿವಸ ಆತ ಬಂದಾಗಿದ್ರು. ಇನ್ನು ಜನ ಬಪ್ಪದು ಒಂದು ತಿಳ್ಕೊಂಡೇ ಇಲ್ಲ. ಜನ ಬರ್ತಾನೆ ಇದ್ರು, ಕಾಲಕ್ಕೆ ಜಾಗ ಇರ್ತಾನೆ ಇರಲಿ. ಅಲ್ಲಿಂದ ಹೊರಟು ಮನೆ ಬಂದು ಕಂಡಾಗಿದ್ರೆ ಹೊಸವಾದ ನನಗೆ ಅಮ್ಮ ನೀರುಳ್ಳಿ ಬಜ್ಜಿ ಮತ್ತು ಎಗ್ ಪಪ್ಸ್ ಇಟ್ಟಿರೋ ಅದು ತಿನ್ಕೊಂಡು ಸ್ನಾನ ಮಾಡ್ಕೋದೆ. ಬೆಳಗ್ಗೆ ಸಿಕ್ಕುವ ಬಾಯಿ ಅದರ ಮೇಲೆ ಬೆಳಗಾಯ್ತು. ಬೆಳಗಾಯಿ ಗಾಡಿ ತಗೊಂಡು ಕೆಲಸ ಕೊಟ್ಟಿದ್ದೆ. ನಮ್ಮ ಗಜ್ಜಿಗೆ ಅಂತೂ ಹುಷಾರಿದ್ದಿದ್ದು ಗಜನ್ ತಗೊಂಡೋಗಿ ಗ್ಯಾರೇಜ್ ಸೇರ್ದಾಗಿದ್ರೆ ಗ್ಯಾರೇಜರ ಹತ್ರ ಲಿವರ್ ಕಿಡ್ನಿ ಎಲ್ಲ ಸದ್ಯದಾಗೆ ಡ್ಯಾಮೇಜ್ ಹಾಕೊಂಡಿತ್ತು. ಇವು ಆಯಿಲ್ ಕುಡಿತಿದ್ದ ಅಂತಲೇ ನಿನ್ನೆ ಎಲ್ಲ ಕೆಲಸ ಫಿನಿಷ್ ಮಾಡ್ಕೊಂಡು ಇವತ್ತು ರೋಡಿನ ಕೆಲಸ ಎಲ್ಲ ಫಿನಿಷ್ ಮಾಡೋ ಅಂತಲೇ ರೆಡಿ ಮಾಡ್ಕೊಂತ ಅದಾದ್ಮೇಲೆ ಬೀಮ್ ರೋಡೆಲ್ಲ ಕಟ್ಕೊಂಡು ಎಲ್ಲ ಫಿನಿಷ್ ಮಾಡ್ಕೊಂಡು ಸ್ಲ್ಯಾಬ್ ರೋಡೆಲ್ಲ ಕಡೋಕೆ ಹೋಯ್ತು. ಸ್ಲ್ಯಾಬ್ ರೋಡೆಲ್ಲ ಕಡಿತು. ಲಿಂಟಲ್ ರೋಡೆಲ್ಲ ಕಡ್ಕೊಂಡು ಲಿಂಟಲ್ ರಿಂಗೆಲ್ಲ ಮಾಡಿ ರೆಡಿ ಮಾಡ್ಕೊಂತ ಅದಾದ್ಮೇಲೆ ಸ್ಲ್ಯಾಬಿಗೆಲ್ಲ ರೋಡ್ ಹಾಕಿ ಸ್ಲ್ಯಾಬನ್ನೆಲ್ಲ ಕಟ್ಟಿ ಹಾಕ್ತು. ಸ್ಲ್ಯಾಬಿಗೆಲ್ಲ ಕಟ್ಟಿ ಹಾಕಿ ಆದ್ಮೇಲೆ ನಮ್ಮ ಶೆಟ್ರ್ ಕಡೆಗಿದ್ರೆ ನಮ್ಮ ಸೈಟಿಗೆ ಒಂದು ಹೊಸ ಗಂಡು ಹೋಯ್ತು. ಆ ಗಂಡಿಗೆ ಇವತ್ತು ರಾಡ್ ಕಟ್ಟು ಕಲಿಸಿ ಕೊಡ್ತಿದ್ರು. ಎಂತಕ್ಕಂದ್ರೆ ಆ ಗಂಡಿಗೆ ರಾಡ್ ಕಟ್ಟು ಬರ್ತಿಲ್ಲ. ಅದಕ್ಕೆ ನಮ್ಮ ಸೈಟಿಗೆ ಇವತ್ತು ಇಡ್ಲಿ ಮತ್ತು ಸಾಂಬಾರು ಬಂತು. ಅದನ್ನೆಲ್ಲ ಹೊಟ್ಟೆ ಹಾಯ್ಕೊಂಡು ಕಚ ಪಚ ಕಲ್ಸ್ಕೊಂಡ್ವಿ. ಎಲ್ಲ ಹೊಟ್ಟೆ ಒಂದೇ ಕವರಿಗೆ ಹಾಯ್ಕೊಂಡು ಕಚ ಪಚ ಕಲಿತೆ. ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೊಬೇಡಿ. 2-3 ದಿವಸದಿಂದ ವೀಡಿಯೋ ಹಾಕಲಿಲ್ಲ ಅಂತಕ್ಕಂದ್ರೆ ನನ್ನ ಸ್ವರ ಬಿದ್ದಿತ್ತು ಒಂದು ಬದಿಗೆ. ನನಗೂ ಹುಷಾರಿಲ್ಲ ಇದ್ದಿತ್ತು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್.